ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಒಂದು ಟ್ರಾವೆಲ್ ವ್ಲಾಗೇನೆ. ಮೈಸೂರಿಗೆ ಹೋಗಿದ್ದೀವಿ. ಮೈಸೂರಿಗೆ ಹೋಗ್ತಾ ಇದ್ವಿ. ಸರಿ, ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಮತ್ತು ನಂಜನಗೂಡಿಗೆ ವಿಸಿಟ್ ಮಾಡೋಣ ಅಂತ. ಇಲ್ಲಿವರೆಗೂ ಬಂದು ಹೋಗಿಲ್ಲ ನಂಜನಗೂಡಿಗೆ. ಎಲ್ಲನೂ ನೋಡ್ಕೊಂಬಂದಿದ್ದೀವಿ ದೇವಸ್ಥಾನಗಳು. ಬಟ್ ಯಾಕೋ ಇದೊಂದು ಮಿಸ್ ಆಗಿತ್ತು. ಸರಿ ಹೋಗೋಣ ಅಂತ ಹೇಳಿ ಎಲ್ಲ ಬೆಳಗ್ಗೆನೇ ಹೊರಟಿದ್ವಿ, ಭಾನುವಾರ ಬೆಳಗ್ಗೆ. ಸೊ ಮಕ್ಕಳು ನಾವು ಎಲ್ಲನೂ ಬೇಗ ಎದ್ದು ಎಲ್ಲರೂ ರೆಡಿ ಆಗಿಬಿಟ್ಟು ನಂಜನಗೂಡಿಗೆ ಹೊರಟಿದ್ದು. ದರ್ಶನ ಚೆನ್ನಾಗೇ ಆಯಿತು. ರಶ್ಶು ಸುಮಾರಾಗಿದ್ದರು, ಜಾಸ್ತಿ ಏನು ಜನ ಇರಲಿಲ್ಲ, ಸುಮಾರಾಗಿದ್ದರು ಜನ. ನಮಗೇನು ತುಂಬ ಕ್ಯೂ ನಿಂತು ದೇವ್ರ ದರ್ಶನ ಅನ್ನೋ ಥರ ಏನೂ ಇರಲಿಲ್ಲ. ಆಲ್ಮೋಸ್ಟ್ ಒಳಗಡೆ ಎಲ್ಲ ಕವರ್ ಮಾಡಿದೆ ನಾನು. ದೇವ್ರ ದರ್ಶನ ಮಾಡೋವಾಗ ಫೋಟೋಸ್ ಅಲೋ ಇಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬಂದು ನನ್ನ ಕೈಲಿ ಆದಷ್ಟು ಬಂದು ಕವರ್ ಮಾಡಿದ್ದೀನಿ. ಬೆಳಗ್ಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ನಾವು ಮಂಡ್ಯದಲ್ಲಿ ಟಿಫನ್ ಮಾಡಿಕೊಂಡು ಆಮೇಲೆ ಬಂದು ದೇವಸ್ಥಾನಕ್ಕೆ ಅಲ್ಲಿ ಸ್ಟ್ರೈಟ್ ಹೋಗಿದ್ದು. ದರ್ಶನ ಮತ್ತು ಮಧ್ಯಾಹ್ನದ ಊಟ ಎಲ್ಲನೂ ಚೆನ್ನಾಗಾಯಿತು. ಜನ ಅಷ್ಟೇ, ತುಂಬ ಜನ ಅಂತಲೂ ಹೇಳೋಂಗಿಲ್ಲ, ಜನನೂ ಇರಬೇಕು ಅಲ್ಲ. ನಾವು ಅಂದ್ಕೋತೀವಿ ದರ್ಶನ ಬೇಗ ಆಗಿಬಿಡ್ಬೇಕಪ್ಪ ಅಂತ. ದೇವ್ರಿಗೆ ಕಾದು ನಿಂತು ನಾವು ದರ್ಶನ ಮಾಡ್ಕೊಂಬರೋದು ಒಂದು ರೀತಿ ತೃಪ್ತಿಯನ್ನು ಕೊಡುತ್ತೆ. ಹೂವು ಕೂಡ ತೊಗೊಂಡ್ವಿ. ಪೂಜೆ ಸಾಮಾನೇನು ತೊಗೊಳ್ಲಿಲ್ಲ, ಹೂವು ಮಾತ್ರ ತೊಗೊಂಡಿದ್ದು. ನನಗೆ ಈ ರೀತಿ ಕೆತ್ತನೆ ಆಕಾರಗಳಾಗ್ಬೋದು, ದೇವ್ರ ವಿಗ್ರಹಗಳಾಗ್ಬೋದು, ಇವೆಲ್ಲ ನೋಡಿದ್ರೆ ತುಂಬಾ ಪಾಸಿಟಿವ್ ಆಗಿಬಿಡ್ತೀನಿ. ನನಗೆ ಗೊತ್ತಿಲ್ಲದಂಗೆ ಒಂಥರ ಕನೆಕ್ಟ್ ಆಗುತ್ತೆ ಇವೆಲ್ಲನೂ. ತುಂಬ ಈ ರೀತಿ ದೇವಸ್ಥಾನಗಳು, ತುಂಬ ಕೆತ್ತನೆಯ ದೇವಸ್ಥಾನಗಳು ಕಂಡ್ರೆ ತುಂಬಾ ಇಷ್ಟ ನನಗೆ. ವಿಡಿಯೋಸ್ ಮಾಡ್ಕೊಳ್ಳೋದಾಗಲಿ ಇಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ ಕುತೂಹಲ ಜಾಸ್ತಿ ಇರುತ್ತೆ. ಸೊ ಅದಕ್ಕೇನೆಲ್ಲ ಆದಷ್ಟು ವಿಡಿಯೋ ಮಾಡಬಾರ್ದೇನೋ, ಯಾರಾದರೂ ಬೈದ್ಬಿಡ್ತಾರೇನೋ ಅಂತ ಭಯ ಆಗ್ತಾನೇ ಇತ್ತು. ಯಾಕಂದರೆ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಹಾರ್ಷಾಗಿ ಅಂದ್ಬಿಡ್ತಾರೆ, ತೆಗಿಬೇಡಿ ಹಂಗೆ ಹಿಂಗೆ ಅಂತ. ಆದಷ್ಟು ಸ್ವಲ್ಪ ಕವರ್ ಮಾಡಿಕೊಂಡೆ. ಎಲ್ಲೋ ತಪ್ಪೇನೋ ಅನ್ನಿಸ್ತಾಯಿತ್ತು ಮನಸ್ಸು ಕೂಡ, ಯಾಕಂದರೆ ಪರ್ಮಿಷನ್ ಇಲ್ಲದೆ ತೊಗೊಳ್ಳೋದು ಯಾಕೆ ಅನ್ನೋ ಥರ ಮನಸ್ಸು. ಸರಿ, ದರ್ಶನ ಮುಗಿಸ್ಕೊಂಡು ಹಾಗೆಯೇ ಪ್ರಸಾದಕ್ಕೆ ಕೂಡ ತುಂಬ ಕ್ಯೂ ಇತ್ತು. ಇಲ್ಲಿ ಸ್ವಲ್ಪ ಲೇಟ್ ಆಯಿತು ನಮಗೆ. ಇಲ್ಲಿ ಅನ್ನ ಸಾಂಬಾರು ಮತ್ತು ಮೊದಲೇ ಪಾಯಸ ಎಲ್ಲನೂ ಕೊಟ್ಟಿದ್ದರು. ಸರಿ, ಊಟ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಕಲ್ಯಾಣಿ ಇದೆ ಅಲ್ಲ, ಅದು ಒಂದು ವಿಸಿಟ್ ಮಾಡೋಣ ಅಂತ. ಇಲ್ಲಿ ನೋಡಿ, ಇಲ್ಲಿ ಹಾಕಿರುವಂಥ ಚಪ್ಪಡಿ ಕಲ್ಲುಗಳು ಏನಿದ್ದಾವೆ, ಇದು ಬಂದು ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಮನೆಯವ್ರು ಸಪ್ಲೈ ಮಾಡಿರೋದು. ಕ್ವಾರಿ ಬಿಸ್ನೆಸ್ ಮಾಡೋದ್ರಿಂದ ನಮಗೆ ಇಲ್ಲಿ ಬೇಡಿಕೆ ಇತ್ತು. ಆಗ ನಮ್ಮ ಮನೆಯವರೊಂದು 8 ಇಯರ್ಸ್ ಅನ್ಕೋತೀನಿ, ಅದಕ್ಕೆ ಮುಂಚೆ ಬಂದು ಇಲ್ಲಿ ಕಲ್ಲುಗಳನ್ನು, ಚಪ್ಪಡಿ ಕಲ್ಲುಗಳನ್ನ ರೆಡಿ ಒಡಿಸ್ಕೊಂಡು ಬಂದು ಇಲ್ಲಿ ಅನ್ಲೋಡ್ ಮಾಡಿದ್ರಂತೆ. ಅದನ್ನೆಲ್ಲ ಅವಾಗ ಹಾಕೋದವ್ರು ನೋಡಿಬಿಟ್ಟು ಹೇಳಿದ್ರು, ಇದೆಲ್ಲನೂ ನಮ್ಮೂರ ಕಲ್ಲುಗಳೇ ನೋಡಿ, ಅಲ್ಲಿರೋದು ನಮ್ಮೂರ ಕಲ್ಲೇ ಅಂತೆಲ್ಲ ಹೇಳ್ತಾಯಿದ್ರು. ಆಲ್ಮೋಸ್ಟ್ ಅದನ್ನು ಕವರ್ ಮಾಡಿಕೊಂಡೆ. ಇಲ್ಲಿ ತುಂಬಾ ಗಲೀಜು, ತುಂಬ ಗಲೀಜು ಮಾಡಿಬಿಟ್ಟಿದ್ರು. ಅದೊಂದು ಬೇಜಾರು. ಬಂದವರು ಆಲ್ಮೋಸ್ಟ್ ಒಂದು ಸ್ವಲ್ಪ ಕ್ಲೀನನ್ನು ಮಾಡಿದ್ರೆ ಕ್ಲೀನಾಗಿದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಎಲ್ಲಂದರೆ ಅಲ್ಲಿ ಶ್ಯಾಂಪು ಪಾಕೆಟ್ಸ್ ಆಗ್ಬೋದು, ಬಟ್ಟೆಗಳಾಗ್ಬೋದು, ಚಪ್ಪಲ್ಸ್ ಆಗ್ಬೋದು, ತುಂಬ ತಿಂಡಿ ತಿಂದಿರೋ ಐಟಮ್ಸ್ ಆಗಿರ್ಬೋದು, ಎಲ್ಲ ಎಲ್ಲಂದ್ರಲ್ಲಿ ಹಾಕೋಗ್ತಾರೆ. ಹಾಗೆ ಒಂದು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಔಟ್ಲೆಟ್ಗೂ ಕೂಡ ವಿಸಿಟ್ ಮಾಡಿದ್ದೆ. ಮಧ್ಯಾಹ್ನ ಆಗೋಗಿತ್ತು, ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೆ 4 ಗಂಟೆ ಆಗೋಗಿತ್ತು ಇಲ್ಲಿ ಹೋಗೋ ಅಷ್ಟೊತ್ತಿಗೆ. ಸ್ಯಾರಿ ಒಳಗಡೆ ಎಲ್ಲ ವೀಡಿಯೋಸ್ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಒಂದು ಸ್ಯಾರಿ ನೋಡಿದೆ, 61,000 ರುಪೀಸ್ದು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಸ್ಯಾರಿ. ನಮ್ಮ ಮನೆಯವ್ರು ಬಂದು, ಬೇಡ ಇನ್ನೊಂದು ದಿವಸ ಬಂದು ಕಾದಿದ್ದು ತೊಗೊಂಡೋಗೋಣ, ಒಂದು ಸೀರೆ ಏನಕ್ಕೆ ತೊಗೋತೀಯ, 1-2 ಸೀರೆ ತೊಗೊಳ್ಳಿವಂತೆ ಅಂತ ಅಂದರು. ಸರಿ, ಎಲ್ಲ ವಿಷಯ ತಿಳ್ಕೊಂಡು ಅಲ್ಲಿಂದ ಮತ್ತೆ ಬಂದಿದ್ದು ನಾವು ಆಲೆ ಮನೆಗೆ. ಇಲ್ಲಿ ಮಂಡ್ಯ ಹತ್ತತ್ರ ಹೋಗ್ತಿದ್ದಾಗ ಇಲ್ಲಿ ನನಗೊಂದು ಆಸೆ ಇತ್ತು, ಬೆಲ್ಲ ಮಾಡೋದನ್ನ ನೋಡಬೇಕು ಅಂತ. ಅದು ನೋಡೇ ಇರಲಿಲ್ಲ. ಆಲ್ಮೋಸ್ಟ್ ನಮ್ಮ ಮನೆಯವ್ರು ಇಲ್ಲೇ ಕರ್ಕೊಂಬಂದರು ನೋಡೋದಕ್ಕೆ. ಬಟ್ ಇಲ್ಲಿ ಸ್ವಲ್ಪ ಕ್ಲೀನ್ ಏನೋ, ಹೀಗೇನೇನೋ ಇಲ್ಲ ಕ್ಲೀನ್ ಕಮ್ಮಿನಾ ಅನ್ನೋದು ಈ ಥರನೇನೋ ರಿಯಾಲಿಟಿ ಅನ್ನೋದು ಗೊತ್ತಿಲ್ಲ. ಬಟ್ ಬೆಲ್ಲ ಅಂತೂ ಮಾಡಿ ಇದಕ್ಕೆಲ್ಲನೂ ತುಂಬಿದ್ರು. ನೆಕ್ಸ್ಟು ಕಟ್ ಮಾಡಿಟ್ಟಿರೋದನ್ನು ಕೂಡ ನೋಡಿದ್ವಿ. ಅದರಲ್ಲಿ ಒಂದು 2 kg ಅಷ್ಟು ತೊಗೊಂಡೆ ನಾನು. ಟೇಸ್ಟ್ ವೈಸ್ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಏನೂ ಆಡಾಗಿ ಅನಿಸಲಿಲ್ಲ. ಮತ್ತು ಹೊರಗಡೆ ಎಲ್ಲನೂ ಕಬ್ಬಿಂದ ಹೇಗೆ ಜ್ಯೂಸ್ ತೆಗಿತಾರೆ ಮತ್ತು ಅದು ಹೇಗೆ ಅದು ಎಕ್ಸ್ಟ್ರಾಕ್ಟ್ ಬಂದು ಇದಾಗಿ ನೀರು ಒಳಗಡೆ, ಅದು ಕಬ್ಬಿನ ಹಾಲು ಬಂದು ಒಳಗಡೆ ಸರಬರಾಜಾಗುತ್ತೆ, ಕಾಯಿಸೋದು ಮತ್ತು ಫೈನಲ್ ಔಟ್ಪುಟ್ ಇದು ಅನ್ನೋ ಥರ ಎಲ್ಲನೂ ನೋಡಿಕೊಂಡು ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ನನಗೇನೋ ಹೈಜಿನ್ನಾಗಿಲ್ವೇನೋ ಅನ್ನೋ ಥರ ಮನ್ಸು ಅನ್ನಿಸ್ತಾಯಿತ್ತು. ಯಾಕಂದರೆ ಇಲ್ಲಿ ಅಷ್ಟೊಂದು ಜನ ಲೇಬರ್ಸ್ ಇದ್ದಾರೆ, ಅಷ್ಟೊಂದು ಅಟ್ಮಾಸ್ಫಿಯರ್ ಕ್ಲೀನಾಗಿರಲಿಲ್ಲ. ಮೇ ಬಿ ಇನ್ನೂ ನೀಟಾಗಿರೋಂತಹ ಆಲೆ ಮನೆಗೆ ಹೋಗ್ಬೇಕಾಗಿತ್ತೇನೋ ಅಂತ ಅನ್ನಿಸ್ತು. ಇದೇ ಫಸ್ಟ್ ಟೈಮ್ ಬಂದಿರೋದು.
ನೋಡ್ಬೋದು ನೀವು. ನಾನು ಬಂದು ಒಂದು 2 kg ಅಷ್ಟು ತೊಗೊಂಡೆ. ಜಾಸ್ತಿ ಬೇಡ, ಏನಕ್ಕೆ ಜಾಸ್ತಿ ಈಗ ಸ್ವೀಟೂ ಯೂಸ್ ಮಾಡ್ತಾ ಇಲ್ಲ ನಾವು. ನಾಟಿ ಸಕ್ಕರೆ ಅಂತ ಮಾತ್ರ ಸ್ವಲ್ಪ ಕಾಫಿಗೋ ಟೀಗೋ ಹಾಕ್ಕೊಳ್ಳೋದಷ್ಟೇ. ಸ್ವೀಟ್ಸ್ ಮಾಡಿದಾಗೂ ಅಷ್ಟೇ ತುಂಬ ಕಮ್ಮಿ ಯೂಸ್ ಮಾಡ್ತೀನಿ ಸಿಹಿ ಎಲ್ಲನೂ. ಸರಿ ಒಂದು 5 kg ತೊಗೊಂಡ್ರು ಮನೆಯವರು. ನಾನು ಬೇಡ ಒಂದು 2 kg ಇರಲಿ ಅಂತ. ಇಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ನೋಡಿದ್ರೆ ನಿಮಗೆ ಹಿಂಗೇನಾ ಇಲ್ಲ ಮೇ ಬಿ ನೀಟ್ ಇಲ್ವಾ ಅನ್ನೋದು ಅಷ್ಟೊಂದು ಗೊತ್ತಿಲ್ಲ. ಸರಿ ಆಯಿತು ಅಂತ ಹೇಳಿ ತೊಗೊಂಡು 50 ರೂಪಾಯಿ kg ಅಂತಂದರು. ಸರಿ ಓಕೆ ಪರವಾಗಿಲ್ಲ ಅಂಥೇಳಿ 2 kg ತೊಗೊಂಡೆ. ಅದನ್ನು ನೀಟಾಗಿ ಒಂದು ಕವರಲ್ಲಿ ಕೂಡ ಹಾಕ್ಕೊಡ್ಲಿಲ್ಲ ಅವರು, ಯಾವುದೋ ಇದ್ದಿದ್ದು ಕವರಲ್ಲಿ ಹಾಕ್ಕೊಟ್ರು. ಯಾಕೋ ಕ್ಲೀನ್ ಕಮ್ಮಿ ಅಂತಲೇ ಮನಸ್ಸು ಒಳಗಡೆ ಹೇಳ್ತಾನೆ ಇತ್ತು. ಸರಿ ಬರೋದು ಬಂದಿದ್ದೀವಲ್ಲ, ಸರಿ ಇರಲಿ ತೊಗೊಳ್ಳೋಣ. ಏನು ನಾನು ಪರ್ಚೇಸ್ ಮಾಡಲಿಲ್ಲ ಮೈಸೂರಲ್ಲಿ. ದೇವಸ್ಥಾನ ಮತ್ತು ಸ್ಯಾರಿ ಅಂಗಡಿಗೆ ಹೋಗಿದ್ದು, ಇಲ್ಲಿ ಬಂದಿದ್ದು ಅಷ್ಟೇ. ಸರಿ ಆಯಿತು ಅಂತೇಳಿ ಇಲ್ಲೆಲ್ಲ ಒಂಚೂರು ಮಕ್ಕಳಿಗೆ ಇದೆಲ್ಲ ನೋಡಿದಾಗ ಒಂದು ನಾಲೆಡ್ಜ್ ಬೆಳೆಯುತ್ತೆ, ಎಲ್ಲಿ ಏನೇನಿದೆ, ಯಾವ್ಯಾವ ಥರ ಇದೆ ಅಂತ. ಸರಿ ಅದಕ್ಕೆ ಕರ್ಕೊಂಬಂದ್ವಿ. ಮೈಸೂರಿಗೆ ಬಂದ್ರೇ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ, ಎಲ್ಲೋ ಬೇರೆ ಹೋದಂಗೆ ಅನ್ಸೋದೇ ಇಲ್ಲ. ಒಂಥರ ಖುಷಿಯಾಗಿ ಫೀಲ್ ಆಗುತ್ತೆ. ಆ ತೆಂಗಿನ ಮರ, ಅದು ಇದು, ಬೆಟ್ಟಗಳು, ಮತ್ತು ಫ್ರೆಂಡ್ಲಿ ಆದಂಥ ಜನ, ಮತ್ತು ಊಟ, ದೇವಸ್ಥಾನಗಳು, ಟೂರಿಸ್ಟ್ ಪ್ಲೇಸ್ ಅಲ್ವಾ. ಸೊ ಹಂಗಾಗಿ ಒಂದು ರೀತಿ ಖುಷಿಯಾಗಿ ಫೀಲ್ ಆಗುತ್ತೆ. ತುಂಬ ದೂರನೂ ಏನೂ ಇಲ್ಲ, 2.5 ಅವರ್ ನಮ್ಮೂರಿಂದ, ಅಂದರೆ ಬ್ಯಾಂಗ್ಳೂರಿಂದ 2 ಅವರ್ ಮ್ಯಾಕ್ಸಿಮಮ್, ಅಂದರೆ 2.5 ಅವರ್ ಆಗುತ್ತೆ ನಿಧಾನಕ್ಕೆ ಬಂದ್ರೂ. ಇಲ್ಲಿ ನಮ್ಮ ಮನೆಯವರು ಮಗು ಕಬ್ಬು ಕೇಳ್ದ ಅಂತ ಕೊಡಿಸ್ತಿದ್ರು. ಇದಂತೂ ತಿನ್ನೋಕ್ಕಾಗಲ್ಲ, ಕಷ್ಟ ಇದು. ಹಲ್ಲು ಚೆನ್ನಾಗಿ ತುಂಬ ಗಟ್ಟಿ ಇರೋರು ಕೂಡ ಇದನ್ನು ತಿನ್ನೋದಕ್ಕೆ ಬಲ ಬೇಕು. ಅಂಥದ್ರಲ್ಲಿ ನಮ್ಮ ಮನೆಯವ್ರು ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ ಬೇಡ ಅಂದ್ರೂ ತೊಗೋತಾಯಿದ್ರು. ಸರಿ ಇರಲಿ ಮಕ್ಳು ಕೇಳಿದ್ದಾರೆ ಅಂತ ಅವನು ಸೆಲೆಕ್ಟ್ ಮಾಡ್ತಿದ್ದ ನನ್ನ ಮಗ, ಅದೇ ಬೇಕು ಇದೇ ಬೇಕು ಅಂತ. ಕೊನೆಗೆ ಮನೆಗೆ ಬಂದಮೇಲೆ ಕೂಡ ಅದನ್ನು ಸ್ವಲ್ಪನೂ ತಿಂದಿಲ್ಲ ಅವರು. ಸೊ ಇದನ್ನೆಲ್ಲ ನೋಡಿಕೊಂಡು, ಹಾಗೆ ಇದನ್ನು ಬಂದು ಒಲೆಗೆ ಯೂಸ್ ಮಾಡ್ತಾರಂತೆ. ನಾನು ಪೇಪರ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಈ ಒಂದು ಇದರಲ್ಲಿ ಕಬ್ಬುದು ವೇಸ್ಟಲ್ಲಿ ಒಲೆಗೆ ಯೂಸ್ ಮಾಡ್ತಾರಂತೆ. ತುಂಬ ಹಳೇದಿದು, ರೀಸೆಂಟಾಗಿ ಓಪನ್ ಮಾಡಿರೋದು ಇಲ್ಲ, ಒಂದು 10 ವರ್ಷದ್ದು 15 ವರ್ಷದ್ದು ಅಲ್ಲ. ಇದು ತುಂಬ ಹಳೇ ಕಾಲದ್ದು ಅಲೆ ಮನೆ. ಇದು ನೇಮ್ ಕೂಡ ಇರಲಿಲ್ಲ. ಸರಿ ಯಾರೋ ಈಗ ಬೇರೆಯವರು ಮೇ ಬಿ ಗುತ್ತಿಗೆ ತೊಗೊಂಡು ಮಾಡಿಸ್ತಾ ಇರ್ಬೋದು ಅನಿಸತ್ತೆ. ಅಷ್ಟೊಂದು ನನಗೆ ಐಡಿಯಾ ಇಲ್ಲ, ನಾನೇನು ಕೇಳೋಕ್ಕೂ ಹೋಗಲಿಲ್ಲ. ಆಲ್ಮೋಸ್ಟ್ ನನಗೆ ಅಲ್ಲಿನ ಪಾಸಿಟಿವಾಗಿ ಅನಿಸ್ಲೂ ಇಲ್ಲ. ಸರಿ ಆಯಿತು ಅಂತ ಹೇಳಿ ಬಂದುಬಿಟ್ವಿ. ಸರಿ ಎಲ್ಲ ಕಾರಲ್ಲಿ ಎತ್ತಿಟ್ಕೊಂಡು ಬೆಲ್ಲ ಮತ್ತು ಕಬ್ಬು ಎಲ್ಲನೂ 3 ಕಡೆ ಹೊರಟ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತು. ಈ ಸಲ ಟ್ರಿಪ್ ಅಂತಲ್ಲ, ಒಂದು ಜಸ್ಟು ಏನೋ ಔಟಿಂಗ್ ಹೋಗ್ತೀವಲ್ಲ ಆ ಥರ ಭಾನುವಾರ ಬಂದು ನಾವು ನಮ್ಮ ಒಂದು ದಿನವನ್ನು ಕಳೆದ್ವಿ. ಚೆನ್ನಾಗಿ ಅನ್ನಿಸ್ತು. ಹೋಗ್ಬಿಟ್ಟು ಬಂದಿದ್ದು. ಸರಿ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು, ಯಾವುದಾದ್ರೂ ಸೀರೆ ಪರ್ಚೇಸ್ ಮಾಡೋಣ ಅನ್ನೋದೊಂದು ಆಸೆ. ಯಾಕಂದರೆ ಈಗ ತುಂಬ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೇ ಮೈಸೂರು ಸಿಲ್ಕ್ ಸ್ಯಾರಿದೇ ಹೋಗ್ತಾ ಇದೆ. ನೋಡಿದಾಗ ನಮಗೂ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಒಂದಾದರೂ ತೊಗೋಬೇಕು ಅಂತ. ನನಗೇನು ಅಂಥ ಒಂದು ಹುಚ್ಚೇನಿಲ್ಲ. ಈಗ ಕಲೆಕ್ಟ್ ಮಾಡ್ತಾನೇ ಇರ್ತಾರಲ್ವ ತುಂಬ ಜನ, 50-60 ಸ್ಯಾರಿಗಳವರೆಗೂ ಕಲೆಕ್ಟ್ ಮಾಡ್ತಾರೆ. ಬಟ್ ಆ ರೀತಿ ಕಲೆಕ್ಷನ್ಸ್ ಆಸೆ ಇಲ್ಲ. ಅಟ್ಲೀಸ್ಟ್ ಒಂದಾದರೂ ಇರಬೇಕು ಅನ್ನೋದೊಂದು ಆಸೆ ಅಷ್ಟೇ. ಸೊ ಹೋದ್ವಿ. 75,000, 95,000, 60,000 ಸ್ಯಾರೀಸ್ ಇಟ್ಟಿದ್ದಾರೆ. ಮಿನಿಮಮ್ 23 ಸ್ಟಾರ್ಟ್ ಇದೆಯಂತೆ. ಅದೇ ಒಂದೊಂದು ಜರಿ ಬರುತ್ತಲ್ಲ, ಒಂದು ಚಿಕ್ಕ ಜರಿದು ಅಂಥದ್ದು ಎಲ್ಲ ಮಿನಿಮಮ್ 40 ಮಿನಿಟ್ಸ್ಗೆಲ್ಲನೂ ಖಾಲಿ ಆಗುತ್ತೆ. ಕ್ಯೂ ರಶ್ ಇರುತ್ತೆ, ಬೆಳಗ್ಗೆನೇ ಬಂದಿರ್ತಾರೆ. ನೀವು ಡೈಲಿ ಬಂದರೆ 40 ಸ್ಯಾರೀಸು, ಸ್ಯಾಟರ್ಡೆ ಬಂದರೆ ನಿಮಗೆ 100 ಸ್ಯಾರೀಸ್ ಇರುತ್ತೆ. ಭಾನುವಾರ ಬಂದು ಕ್ಯೂ ಇಲ್ಲ ಅಂತ ಅಂದರು. ಸರಿ ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರೋದ್ರಿಂದ ಸೋಮವಾರ ಬಂದು ನಿಮಗೆ ಒಳಗೆಲ್ಲ ವಿಸಿಟ್ ಇರುತ್ತೆ ಅಂದರು. ಸರಿ ನಾನೇನು ಸರಿ ಓಕೆ, ಅದಕ್ಕೆ ಅಂತೇನು ಹೋಗ್ಲಿಲ್ವಲ್ಲ, ಅದಕ್ಕೆ ಹಂಗೆ ನೋಡಿಕೊಂಡು ವಾಪಸ್ ಬಂದ್ವಿ. ಇಲ್ಲಿ ನೋಡಿ, ಇವರು ಕಬ್ಬೆಲ್ಲ ಕ್ಲೀನ್ ಮಾಡಲ್ಲ, ಹಾಗೇ ಹಾಕ್ತಾರೆ. ಅದರಲ್ಲಿ ಕಪ್ಪು ಗಲೀಜಿರುತ್ತೆ, ಧೂಳಿರುತ್ತೆ, ಮಣ್ಣಿರುತ್ತೆ, ಯಾವುದನ್ನು ನೀಟ್ ಮಾಡಲ್ಲ. ಎಲ್ಲನೂ ಹಾಗೆ ಹಾಕಿ ರಸ ತೆಗಿತಾರೆ. ಅದರಲ್ಲಿ ಸಿಕ್ಕಾಪಟ್ಟೆ ಕೊಳೆ ಬರುತ್ತೆ. ಸೈಡಲ್ಲಿ ನೋಡಿ ಕೊಳೆ ಎಷ್ಟು ಕಟ್ಟಿದೆ ಅಂತ. ಇದು ಹಾಗೇ ಹೋಗಿ ಅಲ್ಲಿ ಕುದಿಯೋದಕ್ಕೆ ಹೋಗುತ್ತೆ ನೀರು, ಕಬ್ಬಿನ ಹಾಲು. ಅದು ಕುದ್ದು ಗಲೀಜು ಬರುತ್ತಂತೆ, ಅದನ್ನು ತೆಗಿತಾರೆ ಅಂತ ನಮ್ಮ ಮನೆಯವ್ರು ಅಂದರು. ಸರಿ ನಾನೇನು ಅದನ್ನು ದೊಡ್ಡದಾಗಿ ತೊಗೊಳ್ಳಿಲ್ಲ, ಬಟ್ ಹೈಜೀನ್ ಡೌಟ್ ಇತ್ತು ನನಗೆ. ಯಾಕಾಗಿಲ್ವಾ? ಸೆಂಟರ್ ನೋಡಿದ್ಯಾ ನಾನು? ಮಕ್ಳು ನೀವು ಅದನ್ನು ತಿಂತೀರಲ್ಲ, ನೀವು ಅದು ತಿನ್ನೋಷ್ಟು ಗಟ್ಟಿ ಐತೀರ ನಿಮ್ಮ ಹಲ್ಲುಗಳಲ್ಲಿ.
ಅವೆಲ್ಲ ಬೆಲ್ಲಕ್ಕೆ ಲಾಯಕು. ಇರ್ಲಿ ಬಿಡು, ಎತ್ಕೋ ಪಾಪ, ಆಸೆ ಬಿದ್ದವ್ರಿ. ತಗೊಂಡೆ ಡಿಕ್ಕಿಯಲ್ಲಿ ಐತಲ್ಲ, ಉಗಿಸ್ಕೊಂತೀವಿ ಇವಾಗ. ಅಣಿ ಇವನ್ ಬರ್ತಾನಂತೆ ಮುಂದಕ್ಕ. 2 5 ತಗೋಂತ ನಿಮ್ಮ ಅಪ್ಪನ. ಯಾರು ಖಾಲಿ ಮಾಡೋರು ಅದನ್ನ? ದಿನಕ್ಕೆ 10 ಟನ್ ಮಾಡ್ತಾರಂತ. ಇದು ಪೇಪರ್ ಏನೋ ಮಾಡ್ತಾರೆ ಅಂತ ಗೊತ್ತಾಯ್ತಪ್ಪ ನನಗೆ. ಪೇಪರ್ ತೆಗಿತಾರೆ ಇದ್ರಲ್ಲಿ ಅಂತ. ಇದೇನು ಜನಗಳು ನಣಿ, ಇದು ಹಳೇದ್ ನಣಿ. ಕೂಲಿ ಆಳುಗಳು ಇರಕ್ತಾನೆ ಮನೆಗಳಿವು. ಪ್ರಜ್ವಾ ಬೆಳಗ್ಗೆಲ್ಲ ಕೆಲಸ ಮಾಡಿ ನೈಟ್ ಮಲ್ಕೊಳಕ್ ರೂಮ್ಗಳು ನೋಡ ಇವು. ಇವಾಗಿಲ್ಲ, ಎಲ್ಲ ಹಾಳಾಗೋಗವೆ. ನನ್ನ ಪ್ರಕಾರ ಹಿಂಗೋ 50-60 ವರ್ಷದ ಫ್ಯಾಕ್ಟ್ರಿ ಅಲ್ವಾ ನಣಿ ಅದು. ನೋಡಿಲಿ ಇದನ್ನ ನೋಡಿ ಹೇಳ್ಬೋದು. ಗೇಟುನು ಈಗ ಇದನ್ನ ಇನ್ನು ಹೈಟೆಕ್ ಆಗಿರೋವೇ ನಣಿ. ನಾ ಹತ್ರ ಒಂದ್ಸತಿ ಅಮ್ದ ಹೇಳಿದ್ಲಪ್ಪ, ಒಗ್ನೆ ಕಲ್ಕೊ ಎಲ್ಲ ಹೋಗ್ಬಿಟ್ಟು ಬರೋವಾಗ ಉಂಡೆ ಬೆಲ್ಲ ಎಲ್ಲ ತಗೊಂಬಂದ್ರಿ, ನಾವು ಕೈಯಲ್ಲೆಲ್ಲ ಹಿಡಿದ್ವಿ ಅಂದವಳು. ಹಾಗೆ ಎಲ್ಲ ನೋಡಿಕೊಂಡು ಊರ ಕಡೆ ಹೊರಟ್ವಿ. ಸಂಜೆ ಆಗಿತ್ತು, ಆಲ್ಮೋಸ್ಟ್ ಒಂದು 5:36 ಆಗೋಗಿತ್ತು ಇಲ್ಲೇ. ಹಾಗೆ ಹೊರಟು ಅಲ್ಲಿ ಒಂದು ಕಾಫಿ ಕುಡಿಯೋಣ ಅಂತೇಳಿ, ಅಲ್ಲಿ ಯಾವ ಊರು ಅಂತ ಸರಿಯಾಗಿ ನೆನಪಿಲ್ಲ, ಆಲ್ಮೋಸ್ಟ್ ಮಂಡ್ಯದಿಂದ ಆಚೆ ಅಂತಲೇ ಅನಿಸುತ್ತೆ. ಅಲ್ಲಿ ನಿಲ್ಲಿಸಿದ್ರು. ಅಲ್ಲೂ ಅಷ್ಟೇ ಮಳೆ ಬರೋ ಥರ ವಾತಾವರಣ ಚೆನ್ನಾಗಿ ಅನ್ನಿಸ್ತು. ಸರಿ ಅಲ್ಲಿ ಕೂತ್ಕೊಂಡು ಒಂದು ಕಾಫಿ ಕುಡಿದ್ಬಿಟ್ಟು ಎಲ್ಲರೂ ಒಂದು 10-15 ನಿಮಿಷ, ಒಂದು ಸ್ವಲ್ಪ ರೋಡ್ ದೊಡ್ಡದಾಗಿರತ್ತಲ್ವ, ಎಲ್ಲ ಸೈಡಲ್ಲಿ ಜನ ನಿಲ್ಲಿಸಿರ್ತಾರೆ ಗಾಡಿಗಳು. ಸೊ ಅಲ್ಲೆಲ್ಲ ನಿಂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಊರ ಕಡೆ ಹೊರಟ್ವಿ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸರಿ, ನಾನು ಸೀರೆ ಅಂತೂ ತೊಗೊಳಕ್ಕಾಗಲಿಲ್ಲ, ಅದೊಂದು ಬೇಜಾರಿತ್ತು ಮನಸ್ಸಲ್ಲಿ. ನಮ್ಮ ಮನೆಯವರು ಸಮಾಧಾನ ಮಾಡಿ ಕರ್ಕೊಂಬಂದರು. ಪರವಾಗಿಲ್ಲ ಬಾ, ನೆಕ್ಸ್ಟ್ ತೊಗೊಳ್ಳೋಣ, ಅದರಲ್ಲಿ ಯಾಕೆ ಅಷ್ಟು ಯೋಚನೆ ಮಾಡ್ತೀಯಾ, ನೋಡೋಣ ಬಿಡು ಅಂತ. ಹಾಗೆ ಊರ ಕಡೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.